ನಮಸ್ಕಾರ ವೀಕ್ಷಕರೇ, ಕೊನೆಗೂ ತಪ್ಪನ್ನು ಒಪ್ಕೊಂಡಿರುವಂತಹ ದರ್ಶನ್ ಈ ವಿಡಿಯೋನ ನೋಡಿ ಕೂಡ ದರ್ಶನ್ ಅಭಿಮಾನಿಗಳು ದರ್ಶನ್ ಏನೂ ತಪ್ಪು ಮಾಡಿಲ್ಲ, ದರ್ಶನ್ ಅವರು ಇನ್ನೋಸೆಂಟ್, ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡ್ತೀರಾ ಅಂದರೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಇವಾಗಲೇ ಒಂದು ದೊಡ್ಡ ನಮಸ್ಕಾರ ಮಾಡಿಬಿಡ್ತೀನಿ. ಕೊನೆಗೂ ಒಪ್ಕೊಂಡಿದ್ದಾರೆ ಏನೇನು ತಪ್ಪು. A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, A2 ಆರೋಪಿ ಆಗಿರುವಂಥ ದರ್ಶನ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, A3 ಆರೋಪಿ ಆಗಿರುವಂಥ ಪವನ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, A4 ಆರೋಪಿ ಆಗಿರುವಂಥ ರಾಘವೇಂದ್ರ ಅವರು ಕೂಡ ತಮ್ಮ ತಪ್ಪುಗಳನ್ನು ಒಪ್ಕೊಂಡಿದ್ದಾರೆ. ಕಂಪ್ಲೀಟಾಗಿ ಏನೇನಾಯಿತು ಅಂತ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇದಾದಮೇಲೆ ನಿಮಗೆ ಗೊತ್ತಾಗುತ್ತೆ ದರ್ಶನ್ ಅವರು ತಪ್ಪು ಮಾಡಿದ್ರಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಗುತ್ತೆ. ಮತ್ತು ದರ್ಶನ್ ಅವರು ಜೈಲಿಂದ ಆಚೆ ಬರ್ತಾರಾ ಇಲ್ವಾ ಅದು ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಫಸ್ಟ್ A1 ಆರೋಪಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಪವಿತ್ರ ಗೌಡ ಅವರು ಏನಂತ ಹೇಳಿದ್ದಾರೆ ಅಂದರೆ, ಇನ್ವೆಸ್ಟಿಗೇಷನಲ್ಲಿ ಈ ರೀತಿ ರೇಣುಕಾಸ್ವಾಮಿ ಅನ್ನೋರು ನನಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ರು, ಅದನ್ನು ನಾನು ತಡೆಯೋಕ್ಕಾಗದೆ ಪವನ್ ಜೊತೆ ಹಂಚ್ಕೊಂಡಿದ್ದೆ. ಪವನ್ಗೆ ನಾನು ಮೊದಲೇ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಇದನ್ನು ದರ್ಶನ್ಗೆ ಹೇಳೋಕೆ ಹೋಗಬೇಡ, ದರ್ಶನ್ಗೆ ಹೇಳಿದ್ರೆ ತುಂಬ ಸೀರಿಯಸ್ ಆಗುತ್ತೆ ಇಶ್ಯೂ. ಸೊ ಈ ರೀತಿ ಅಂತೇಳ್ಬಿಟ್ಟು A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಅವರ ತಪ್ಪನ್ನು ಅವರು ಒಪ್ಕೊಂಡಿದ್ದಾರೆ. ಆದರೆ ಪವನ್ ತಿಳಿದೇ ಈ ರೀತಿ ಮಾಡಿಬಿಟ್ಟಿದ್ದಾರೆ. ಖಂಡಿತವಾಗಿಯೂ ಕೂಡ ನನ್ನ ತಪ್ಪಾಯಿತು, ಮತ್ತು ನನಗೇನಾದರೂ ಈ ರೀತಿ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನೇ ಕಾನೂನು ಕ್ರಮವನ್ನು ತೆಗೆದುಕೊಳ್ತಿದ್ದೆ, ಅಥವಾ ನಾನೇ ಯಾವುದಾದ್ರೂ ಬೇರೆ ಮಾರ್ಗದಿಂದ ಅವನಿಗೆ ಬುದ್ಧಿ ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೆ. ಯಾವುದೇ ಕಾರಣಕ್ಕೂ ದರ್ಶನ್ ಅವರಿಗೆ ಹೇಳ್ತಿರ್ಲಿಲ್ಲ ಅಂತ ಬಿಟ್ಟು ಪವಿತ್ರ ಗೌಡ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎರಡನೇದು, ದರ್ಶನ್ ಅವರು A2 ಆರೋಪಿ ಆಗಿರುವಂಥ ದರ್ಶನ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ಅವ್ರನ್ನ ಕರೆಸಿದ್ದು ನಿಜ, ಅಂದರೆ ರಾಘವೇಂದ್ರಗೆ ಹೇಳಿ ರಾಘವೇಂದ್ರ ಕಡೆಯಿಂದ ಶೆಡ್ಡಿಗೆ ಕರೆಸಿದ್ದು ನಿಜ. ನಮ್ಮ ಉದ್ದೇಶ ಏನಿತ್ತು ಅಂದರೆ ಅವನಿಗೆ ಬೈದು ಬುದ್ಧಿ ಹೇಳಿ ಕಳಿಸುವಂಥದ್ದು. ನಾನು ಎಲ್ಲೂ ಕೂಡ ಹೊಡೆದಿಲ್ಲ, ನಾನು ಎಲ್ಲೂ ಕೂಡ ಸಾಯಿಸಿಲ್ಲ, ಅವನಿಗೆ ಬುದ್ಧಿ ಹೇಳಿ ಅವನಿಗೆ ಅಮೌಂಟ್ ಕೊಟ್ಟು ಕೂಡ ಊಟ ಮಾಡಿಕೊಂಡು ಊರಿಗೆ ಹೋಗು ಅಂತೇಳ್ಬಿಟ್ಟು ಹೇಳಿದ್ದೀನಿ ಅಂತೇಳ್ಬಿಟ್ಟು ದರ್ಶನ್ ಅವರು ಸ್ವತಃ ಒಪ್ಕೊಂಡಿದ್ದಾರೆ. ಅದಾದ ನಂತರ ದರ್ಶನ್ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಹೊಡೆದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಸಾಯಿಸಿಲ್ಲ, ನಾನು ಅಷ್ಟು ಹೇಳ್ಬಿಟ್ಟು ವಾಪಸ್ ಬಂದುಬಿಟ್ಟೆ ಅಂತ ಹೇಳ್ಬಿಟ್ಟು ದರ್ಶನ್ ಅವ್ರು ಹೇಳ್ತಿರೋವಂಥದ್ದು. ಮೂರನೇ ಆರೋಪಿ ಪವನ್ ಏನು ಹೇಳಿದ್ದಾರೆ ಅಂದರೆ, A1 ಆರೋಪಿ ಪವಿತ್ರ ಗೌಡ ಅವರು ಈ ರೀತಿ ನನಗೆ ಹೇಳಿದರು, ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದಾರೆ, ಈ ರೀತಿ ಕಂಟಿನ್ಯೂಸ್ ಆಗಿ ಬೇರೆ ರೀತಿ ಮೆಸೇಜ್ ಮಾಡ್ತಿದ್ದಾರೆ ಅಂತ. ಸೊ ಆ ಟೈಮಲ್ಲಿ ನಾನು ಪವನ್ ಏನಿರ್ತಾರೋ ಅವ್ರು ಹೇಳಿರೋದು, ಆ ಟೈಮಲ್ಲಿ ನಾನು ಪವಿತ್ರ ಗೌಡ ನೇಮಲ್ಲಿ ಒಂದು ಹುಡುಗಿ ನೇಮಲ್ಲಿ ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಅಂದರೆ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಿದ್ದೆ. ಸೊ ಆ ಮೂಲಕ ನಂಬರನ್ನು ತೊಗೊಂಡು ಆನಂತರ ನಾನು ದರ್ಶನ್ಗೆ ಹೇಳಿದೆ. ದರ್ಶನ್ ಅವರು ಈ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಬಿಟ್ಟು ಈವನ್ ಪವನ್ ಅವರು ಕೂಡ ಏನು ಹೇಳಿದ್ದಾರೆ ಅಂದರೆ, ಇನ್ನೊಂದು ಆ್ಯಡ್ ಮಾಡಿದ್ದಾರೆ ಇವರು, ಎಲ್ಲ ಕೂಡ ಹೊಡೆದ್ವಿ, ನಮ್ಮ ಉದ್ದೇಶ ಇದ್ದಿದ್ದು ಅವನಿಗೆ ಬುದ್ಧಿ ಕಲಿಸ್ಬೇಕೆ ಅಂತ ಹೊರತು ಎಲ್ಲೂ ಕೂಡ ಸಾಯಿಸ್ಬೇಕು ಅನ್ನೋದು ಇರಲಿಲ್ಲ. ಸೊ ಅವನು ಮೂರ್ಛೆ ಹೋಗಿದ್ದಾನೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ, ಒಡೆಯೋ ಇದರಲ್ಲಿ ಬುದ್ಧಿ ಕಲಿಸೋ ವಿಚಾರವಾಗಿ ಹೊಡೆದ್ವೇ ಹೊರತು ನಾವೆಲ್ಲೂ ಕೂಡ ಸಾಯಿಸೋ ಇಂಟೆನ್ಷನ್ ಇರಲಿಲ್ಲ ಅಂತ ಬಿಟ್ಟು ಪವನ್ ಅವ್ರು ಹೇಳಿದ್ದಾರೆ. ಸೊ A4 ಆರೋಪಿ ರಾಘವೇಂದ್ರ ಅವ್ರು ಏನು ಹೇಳಿದ್ದಾರೆ ಅಂದರೆ, ಹೌದು ನಾನು ಡಿ ಬಾಸ್ ಫ್ಯಾನ್ಸ್ ಅಸೋಸಿಯೇಷನ್ ತೂಗುದೀಪ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟು ಚಿತ್ರದುರ್ಗದಲ್ಲಿ ದರ್ಶನ್ ಅವರು ಕಾಲ್ ಮಾಡ್ತಾರೆ ನನಗೆ. ದರ್ಶನ್ ಅವರು ಈ ರೀತಿ ಒಂದು ನಂಬರನ್ನು ಕೊಟ್ಟು ಅವ್ರನ್ನ ಕರ್ಕೋಬಾ ಅಂತ ಹೇಳ್ತಾರೆ. ನಾನು 2 ದಿನ ಅಬ್ಸರ್ವ್ ಮಾಡ್ತೀನಿ, ಎಲ್ಲೆಲ್ಲಿ ತಿಂತಾನೆ, ಎಲ್ಲೆಲ್ಲಿ ಹೋಗ್ತಾನೆ, ಎಲ್ಲಿ ಕೆಲಸ ಮಾಡ್ತಾನೆ ಅಂತೇಳ್ಬಿಟ್ಟು ಕಂಪ್ಲೀಟಾಗಿ 2 ದಿನ ಅಬ್ಸರ್ವ್ ಮಾಡಿ ಬೆಂಗಳೂರಿಗೆ ಕರ್ಕೊಬರ್ತೀನಿ, ಈ ರೀತಿ ಆಗುತ್ತೆ ಅಂತೇಳ್ಬಿಟ್ಟು ಗೊತ್ತಿರಲಿಲ್ಲ ಅಂತೇಳ್ಬಿಟ್ಟು ಈವನ್ A4 ಆರೋಪಿ ಆಗಿರುವಂಥ ರಾಘವೇಂದ್ರ ಅವರು ಕೂಡ ಒಪ್ಕೊಂಡಿದ್ದಾರೆ. ಆದರೆ ಇವರು ಓವರಾಲಾಗಿ ಸಾರಾಂಶ ನೋಡೋದಾದರೆ ಎಲ್ಲರೂ ಕೂಡ ಹಿಂಗಿತ್ತು, ಆದರೆ ನಾನು ಮಾಡಿಲ್ಲ, ಬೇರೆಯವ್ರು ಮಾಡಿರೋದು, ಇವಾಗ ಸತ್ತೋಗಿದ್ದಾರೆ ಅಂತೇಳ್ಬಿಟ್ಟು ನಮಗೆ ಗೊತ್ತಿರಲಿಲ್ಲ, ಮೂರ್ಛೆ ಹೋಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ವಿ. ಅಂದರೆ ದರ್ಶನ್, ಪವಿತ್ರ ಗೌಡ ಮತ್ತು ಬೇರೆಯವ್ರು ಬಿಟ್ಟು ಇನ್ನು ಕೆಲವರು ಈ A1, A2, A3, A4 ಯಾರು ಇದೆಯೋ ಅದು ಬಿಟ್ಟು ಟೋಟಲ್ ಇವಾಗ A19ವರೆಗೂ ಆಗಿದ್ದಾರೆ. 2 ಆರೋಪಿಗಳ ನಿನ್ನೆವರೆಗೂ ಕೂಡ A17 ಇತ್ತು, ಇವಾಗ A19ವರೆಗೂ ಆರೋಪಿಗಳನ್ನು ಇದು ಮಾಡಿದ್ದಾರೆ. A9 ರಾಜು ಒಬ್ಬರು ಮಿಸ್ಸಿಂಗ್ ಅಷ್ಟೇ, ಇನ್ನು 18 ಜನರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 2 ಸರೆಂಡರ್ ಆಗಿದ್ದಾರೆ, ಒಬ್ಬರು ಕ್ಯಾಬ್ ಡ್ರೈವರು. ಅದು ಅಲ್ಲಿ ಈ ರಾಘವೇಂದ್ರನವ್ರು ಇರ್ತಾರಲ್ವಾ, ಹೆಂಗೆ ಹುಡುಗರನ್ನ ಕಲೆಕ್ಟ್ ಮಾಡಿರ್ತಾರೆ, ಹೆಂಗೆ ಈ ರೇಣುಕಾಸ್ವಾಮಿನ ಅರೆಸ್ಟ್ ಮಾಡಿಸಿ ಅಂದರೆ ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾನೆ ಅಂದರೆ, ಅಲ್ಲಿನ ಜನಗಳಿಗೆ ನಿಮಗೆ ದರ್ಶನನ ಮೀಟ್ ಮಾಡಿಸ್ತೀನಿ, ದರ್ಶನ್ ಜೊತೆ ಫೋಟೋ ಕೊಡಿಸ್ತೀನಿ ಅಂತೇಳ್ಬಿಟ್ಟು ಅವ್ರನ್ನ ಈ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ತೊಗೊಂಡಿದ್ದಾನಂತೆ. ನೋಡಿ ಹೆಂಗೆಲ್ಲ ಒಂದು ಫ್ಯಾನ್ಸ್ನ ಯಾವ್ಯಾವ ರೀತಿಯೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಸೊ ಇಷ್ಟು ಕೂಡ ಅವರು ಅಫಿಷಿಯಲ್ ಆಗಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಪೊಲೀಸ್ ರಿಮೈಂಡರ್ ಇದರಲ್ಲೂ ಕೂಡ ಇದೆ, ಅವರೇ ಒಪ್ಕೊಂಡಿರುವಂಥದ್ದು, ಯಾರೋ ಬೇರೆಯವರು ಇದಂತಲ್ಲ, ಇದು ವಿತ್ ರೆಕಾರ್ಡ್ ಇರುತ್ತೆ. ಕೇಸ್ ಇನ್ನೇನು ಇದಾದಮೇಲೆ ಸಾಕ್ಷಿ ಅನ್ನೋದು ರಿಸಲ್ಟ್ ಅನ್ನೋದು ಆಲ್ಮೋಸ್ಟ್ ಬರುತ್ತೆ. ಇಷ್ಟು ಕೂಡ ಈಗ ಬರ್ತಿರುವಂಥ ಮಾಹಿತಿ ಮತ್ತು ಸಾಕ್ಷಿಗಳನ್ನು ನೋಡ್ಕೊಳ್ಳೋದಾದರೆ ಹಲವಾರು ಜನ ಕ್ಲಿಯರಾಗಿ ಗೊತ್ತಾಗಿದೆ ಇದು ದರ್ಶನ್ ಕಡೆಯವರೇ ಮಾಡಿರೋದು ಅಂತ. ಎಲ್ಲರೂ ಕೂಡ ಹೊಡೆದಿರೋದು ಬುದ್ಧಿ ಕಲಿಸೋದಕ್ಕೆ ಅಂತ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲಿ ಸಾವಾಗಿದೆ, ಇದೇ ಫ್ಯಾಕ್ಟು. ಎಲ್ಲರೂ ಕೂಡ ಹೇಳ್ತಿರೋದು ದರ್ಶನ್ ಅವರು ಇನ್ನೋಸೆಂಟ್ ಅಂದರೆ ಬೇರೆ ಯಾರಂಗಂದ್ರೆ ಇದನ್ನು ಮಾಡಿರೋದು ಸ್ವತಃ ದರ್ಶನ್ ಅವರೇ ಒಪ್ಕೊಂಡ್ಮೇಲೆ ನಾನು ಬುದ್ಧಿ ಹೇಳಿ ಇದು ಮಾಡಿದೆ ಅಂತ. ಕರೆಸಿರೋದು ದರ್ಶನ್ನೇ, ಬುದ್ಧಿ ಹೇಳಿರೋದು ದರ್ಶನ್ನೇ, ಅದಾದ ನಂತರ ಹೊಡೆದಿರೋದು. ಫಸ್ಟ್ ಇಲ್ಲಿ ಆರೋಪಿ ಯಾರಾಗ್ತಾರೆ ಅಂದರೆ ಪವಿತ್ರ ಗೌಡ ಅವರೇ ಆಗ್ತಾರೆ, ಮತ್ತು ಕರೆಸಿರೋದು ಯಾರು ಇಲ್ಲಿ ದರ್ಶನ್ ಅವರು. ಸೊ ಅಲ್ಲಿ
ಬುದ್ಧಿ ಹೇಳೋದಕ್ಕೆ ಹೊಡೆದ್ರು ಅಥವಾ ಏನಾದರೂ ಲೈಟಾಗಿ ಹೊಡೆದ್ರು ಅವು ಯಾವ ಲೆಕ್ಕಕ್ಕೆ ಬರಲ್ಲ. ವ್ಯಕ್ತಿ ಸತ್ತಿದಾನ, ಸೊ ಸತ್ತಿದ್ದಾನೆ. ಕಿಡ್ನಾಪ್ ಮಾಡ್ಕೊಂಬಂದಿದ್ದಾರೆ, ಅದು ಬುದ್ಧಿ ಹೇಳೋಕ್ಕಾಗಿರ್ಬೋದು, ಏನೇ ಮಾಡೋಕ್ಕಾಗಿರ್ಬೋದು. ಅದಾದ ನಂತರ ಸಾಕ್ಷಿನ ನಾಶ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. 3 ಕೇಸಲ್ಲೂ ಕೂಡ 17 ಅಲ್ಲ ಈಗ 19 ಆರೋಪಿಗಳನ್ನು ಪೊಲೀಸರು 18 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಒಬ್ಬರು ಅಬ್ಸ್ಟ್ಯಾಂಡ್ ಆಗಿದ್ದಾರೆ. ಅವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಎಲ್ಲದಕ್ಕೂ ಕೂಡ ಲಿಂಕ್ ಅನ್ನೋದು ಆಗ್ತಿದೆ. ಸೊ ಇದು ಕ್ಲಿಯರ್ ಆಗಿ ದರ್ಶನ್ ಅವರೇ ಮಾಡಿರೋದು ಅಂತೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗ್ತಿದೆ. ಈವನ್ ಸ್ವತಃ ದರ್ಶನ್ ಅವರೇ ಕರೆಸಿದೀವಿ ಅಂತ ಒಪ್ಕೊಂಡ್ಮೇಲೆ ಇನ್ನೇನು ಹೇಳೋದು, ಎಲ್ಲ ಹೊಡೆದ್ರಂತೆ. ಇಷ್ಟು ಕೂಡ ಇವರು ವರ್ಷನ್ ಅಂದರೆ ಇವಾಗ ದರ್ಶನ್ ಅವರ ವರ್ಷನ್ ಆದರೆ ನಾನ್ ದರ್ಶನ್ ಅವರ ವರ್ಷನ್ ನೋಡೋಣ ಸ್ವಲ್ಪ. ಕೆಲವರು ಹೇಳೋ ಪ್ರಕಾರ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅಂತೆ. ಅಲ್ಲಿ ಏನಂತ ಅಂದರೆ ದರ್ಶನ್ ಅವರು ಬೆಲ್ಟಲ್ಲಿ ಮತ್ತು ಕಬ್ಬಿಣವನ್ನು ಕಾಯಿಸ್ಬಿಟ್ಟು ಅವ್ರಿಗೆಲ್ಲ ಬರೆ ಹಾಕಿರುವಂಥದ್ದು, ಮತ್ತು ಪವಿತ್ರ ಗೌಡ ಅವರು ಚಪ್ಪಲಿ ತೊಗೊಂಡು ಹೊಡೆದಿದ್ದಾರಂತೆ. ಅದು ಕೂಡ ಕೆಲವರು ಹೇಳೋ ಪ್ರಕಾರ. ಈ 17 ಜನನ ಸಪ್ರೇಟಾಗಿ ಇನ್ವೆಸ್ಟಿಗೇಷನ್ ಮಾಡಿದವಾಗ ಇವು ಆಚೆ ಬಂದಿರೋದು. ದರ್ಶನ್ ಹೇಳಿದಕ್ಕೆ ಪವಿತ್ರ ಗೌಡ ಚಪ್ಪಲಿ ತಗೊಂಡು ರೇಣುಕಾ ಸ್ವಾಮಿಗೆ ಹೊಡೆದಿದ್ರಂತೆ. ಅದಾದ ನಂತರ ಎಲ್ಲರೂ ಕೂಡ ಆ ಶೆಡ್ಡಲ್ಲಿ CCTV ಕ್ಯಾಮ್ರಾ ಇದೆ, ಅದು ಈಗ ಸದ್ಯಕ್ಕೆ ಪೊಲೀಸರ ಕೈಗೆ ಸಿಕ್ಕಿದೆ ಅಂತ ಮಾಹಿತಿ. ಇಬ್ಬರು ಪೊಲೀಸರು ಮಾತಾಡ್ಕೊಳ್ಳೋವಾಗ ಒಂದು ಆಡಿಯೋದಲ್ಲಿ ಇದು ಗೊತ್ತಾಗಿದೆ. ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅದೇ ಪೊಲೀಸರದಂತ. ಸೊ ಏನು ಇರ್ತಾರೋ ಹಿಂಗೆ ಬಾಡಿನ ಹಿಂಗೆ ಎತ್ತಿ ಬಿಸಾಕಿರೋದು ಮತ್ತು ಲಾರಿಗೆ ಹೊಡೆದಿರೋದು ಈ ರೀತಿ ಎಲ್ಲ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಈಗ ಸದ್ಯಕ್ಕೆ ಸತ್ತಿದ್ದಾನೆ ರೇಣುಕಾ ಸ್ವಾಮಿ. ಅದಾದ ನಂತರ ಏನೇನಾಗೋಯ್ತು ಅಂತ ನಿಮಗೆ ಗೊತ್ತಿರುತ್ತೆ. ಬಲವಾದ ಸಾಕ್ಷಿಗಳಿದೆ. ಸೊ ದರ್ಶನ್ ಅವರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಅನ್ನೋದು ಸಿಗೋದಿಲ್ಲ. ಈವನ್ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಬೇಲ್ ಅನ್ನೋದು ಸಿಗೋದಿಲ್ಲ. ಮಿನಿಮಮ್ 3 ತಿಂಗಳಾಗುತ್ತೆ 302 ಅಲ್ಲಿ ಬೇಲ್ ಸಿಗೋದು. ಇಲ್ಲಿ 302 ಜೊತೆ 201 ಕೇಸ್ ಕೂಡ ಆ್ಯಡ್ ಆಗಿದೆ, ಅಂದರೆ ಕಿಡ್ನಾಪಿಂಗ್ ಕೇಸ್. ಅದಾದ ನಂತರ ಇನ್ನೊಂದು ಕೇಸ್ ಕೂಡ ಆ್ಯಡ್ ಆಗಿದೆ, ಸಾಕ್ಷಿಯನ್ನು ನಾಶ ಮಾಡಿರುವಂಥದ್ದು. ಸೊ ಇಷ್ಟೆಲ್ಲ ಕೇಸ್ ಇದ್ರೂ ಕೂಡ ದರ್ಶನ್ ಯಾವುದೇ ಕಾರಣಕ್ಕೂ ಆಚೆ ಬರೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದೆ. ಓರಲ್ ಎವಿಡೆನ್ಸ್ ಅಂದರೆ ನಾವು ಹೇಳುವಂಥದ್ದು ಅಷ್ಟೊಂದು ದೊಡ್ಡ ವಿಷಯ ಆಗೋದಿಲ್ಲ. ಪೊಲೀಸರು ಭಯ ಹುಟ್ಟಿಸಿ ಹೇಳಿರ್ಬೋದು ಅಥವಾ ಪೊಲೀಸರೇ ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಿ ಹೇಳಿರ್ಬೋದು ಅಂತೇಳ್ಬಿಟ್ಟು ಅಷ್ಟೊಂದು ಸ್ಟ್ರಾಂಗ್ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡಲ್ಲ. ಆದರೆ ಈ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಲ್ಲ, ಇದು ತುಂಬ ಸ್ಟ್ರಾಂಗ್ ಎವಿಡೆನ್ಸ್ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕಾರಣಿಗಳೇನಾದರೂ ಪೊಲೀಸರ ಮೇಲೆ ಒತ್ತಡವನ್ನು ಜಾಸ್ತಿ ಹಾಕಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ದರ್ಶನ್ ಅವರು ಆಚೆ ಬರೋದಕ್ಕಾಗೋದಿಲ್ಲ. ಕನಿಷ್ಠ ಅಂದರೂ ಕೂಡ 3 ತಿಂಗಳು ಜೈಲಲ್ಲಿ ಇರ್ತಾರೆ. ಈವನ್ ಲೋವರ್ ಕೋರ್ಟಲ್ಲಿ ಇದಕ್ಕೆ ಬೇಲ್ ಕೂಡ ಸಿಗೋದಿಲ್ಲ. ಎಷ್ಟು ಶಿಕ್ಷೆ ಆಗ್ಬೋದು ಅಂದರೆ ಒಂದು 10 ವರ್ಷ ಮಿನಿಮಮ್ ಅಂದರೂ ಕೂಡ. ಕೊಲೆಯ ಆರೋಪ ಏನಾದರೂ ಪ್ರೂವ್ ಆದರೆ 10 ವರ್ಷ. ಮತ್ತು ಇನ್ನೊಂದು ತುಂಬ ಜನ ಏನು ಅಂದ್ಕೊಂಡಿದ್ರು ಅಂದರೆ A1ಗೆ ಮಾತ್ರ 10 ವರ್ಷ ಆಗುತ್ತೆ, A2ಗೆ, A3ಗೆ, A4ಗೆ 5 ವರ್ಷ ಆಗುತ್ತೆ. ಆ ಥರ ಏನಿರೋದಿಲ್ಲ. A1ಇಂದ A19ವರೆಗೂ ಕೂಡ ಸೇಮ್ ಶಿಕ್ಷೆ ಇರುತ್ತೆ. ಅದರಲ್ಲಿ ಯಾರಾದರೂ ಒಬ್ರು ಗೊತ್ತಿಲ್ಲದೆ ಮಾಡಿ, ಅಂದರೆ A17ನೋ A20ನೋ ಅವ್ರಿಗೇನೋ ಗೊತ್ತಿರೋದಿಲ್ಲ, ಈಗ ಹೇಳಿದ್ರು ಅಂತ ಮಾಡಿದರೆ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವಾಗ ಅವ್ರದ್ದು 304ಗೆ ಏನಾದರೂ ಕನ್ವರ್ಟ್ ಆಯ್ತು ಅಂದರೆ ಅವ್ರಿಗೆ ಶಿಕ್ಷೆ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ಈ A1, A2, A3, A4 ಯಾರಿದ್ದಾರೋ ಮ್ಯಾಕ್ಸಿಮಮ್ A10ವರೆಗೂ ಕೂಡ ಸೇಮ್ ಶಿಕ್ಷೆ ಇರುತ್ತೆ. ಒಂದು 10 ವರ್ಷ ಮಿನಿಮಮ್, ಅಂದರೆ ಒನ್ಸ್ ಯಾವಾಗ ಸಾಕ್ಷಿ ಪ್ರೂವ್ ಆಗುತ್ತೋ ಮಿನಿಮಮ್ 10 ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ. ರಾಜಕಾರಣಿಗಳೇನಾದರೂ ಇಂಟರ್ಫಿಯರ್ ಆದರೆ 10 ದಿನದಲ್ಲೂ ಕೂಡ ಅವರೆಲ್ಲ ವಾಪಸ್ ಬರ್ಬೋದು. ಏನಕ್ಕಂದರೆ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಮಾಡಿರ್ತಾರೋ ಅದರ ಸಾಕ್ಷಿಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ ಅಂದರೆ ಕೋರ್ಟ್ ಕೂಡ ಸಾಕ್ಷ್ಯಾಧಾರಗಳನ್ನು ನೋಡಿಕೊಂಡೇ ತೀರ್ಪು ಕೊಡುವಂಥದ್ದು. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ ದರ್ಶನ್ ಅವರಂತೂ ಒಪ್ಕೊಂಡಿದ್ದಾರೆ, ನಾನು ಕರೆಸಿ ಇದನ್ನು ಅಂದರೆ ಬೆದರಿಕೆ ಹಾಕಿ ಕಳಿಸಿದ್ದೆ ಅಷ್ಟೇ, ಊಟ ತಿನ್ಕೊಂಡು ಹೋಗು ಅಂತೇಳ್ಬಿಟ್ಟು ನಾನು ಅಮೌಂಟ್ ಕೂಡ ಕೊಟ್ಟಿದ್ದೆ, ಬಟ್ ನಾನು ಕೊಲೆಯನ್ನು ಮಾಡಿಲ್ಲ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಈಗಲೂ ಕೂಡ ದರ್ಶನ್ ಅಭಿಮಾನಿಗಳು ಯಾರಾದರೂ ನೀವು ಇಷ್ಟಪಡೋದಂತಲ್ಲ, ಈ ಟೈಮಲ್ಲಿ ಒಂದು ಕೊಲೆ ಏನಿದೆಯೋ ಸಂವಿಧಾನದ ಮುಂದೆ ಎಲ್ಲರೂ ಕೂಡ ಸಮಾನರು. ಅದು ದರ್ಶನ್ ಆಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು, ಇಲ್ಲಿ ಒಂದು ಗುಡಿಸಲಿರುವಂಥ ಒಬ್ಬ ಸಾಮಾನ್ಯ ಪ್ರಜೆ ಆಗಿರ್ಬೋದು, ನಾನು ಆಗಿರ್ಬೋದು, ನೀವು ಆಗಿರ್ಬೋದು. ಸಂವಿಧಾನಕ್ಕೆ ತಲೆ ಬಾಗಬೇಕು, ಯಾರೂ ಕೂಡ ಕಾನೂನನ್ನು ಕೈಗೆತ್ಕೋಬಾರ್ದು. ಅದರಲ್ಲೂ ಕೂಡ ದರ್ಶನ್ ಅವರು ತಮ್ಮ ಅಭಿಮಾನಿಯನ್ನು ಈ ರೀತಿ ಮಾಡಿರೋದು ನಿಜಕ್ಕೂ ಕೂಡ ಕ್ಷಮಿಸುವಂಥ ವಿಚಾರ ಅಲ್ಲ ಅಭಿಮಾನಿಗಳ ವಿಚಾರದಲ್ಲಿ. ಸೊ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು, ಸಪೋರ್ಟ್ ಮಾಡ್ತೀರಾ ಬಿಡ್ತೀರಾ, ಇದನ್ನು ನಂಬ್ತೀರಾ ಬಿಡ್ತೀರಾ, ಇದೆಲ್ಲ ಆದರೂ ಕೂಡ ದರ್ಶನ್ ಏನೂ ಮಾಡಿಲ್ಲ ಅಂತ ಕಮೆಂಟ್ ಮಾಡ್ತೀರಾ, ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡ್ತೀರಾ. ಸೊ ನಿಮಗೊಂದು ದೊಡ್ಡ ನಮಸ್ಕಾರ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.